ನ್ಯೂಸ್18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯ ಜನರಿಗೆ, ರೈತರಿಗೆ ಎರಡನೇ ಬೆಳೆಗೆ ನೀರಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ದುರಸ್ತಿ ಕಾರ್ಯ ಈಗಾಗಲೇ ಹೊಸ ಕ್ರಸ್ಟ್ ಗೇಟ್ಗಳನ್ನು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೇ ವರ್ಷ ಅಂದರೆ ಫೆಬ್ರವರಿ ಅಂತ್ಯದೊಳಗಡೆ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸರ್ಕಾರ ಮತ್ತು ಟಿ.ಬಿ ಬೋರ್ಡ್ ಕೂಡ ಮುಂದಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎರಡನೇ ಬೆಳೆಗೆ ನೀರು ಕೊಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರ ಸ್ಪಷ್ಟವಾಗಿ ಆದೇಶವನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. ಯಾಕೆಂದರೆ ಜಲಾಶಯದಲ್ಲಿ ಈಗಾಗಲೇ 70ಕ್ಕೂ ಹೆಚ್ಚು TMC ನೀರು ಸಂಗ್ರಹ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು 40 TMCಗೆ ನೀರಿಗೆ ಕಡಿಮೆ ಮಾಡಿ ಅದಾದ ನಂತರ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಟಿ.ಬಿ ಬೋರ್ಡ್ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಗುಜರಾತ್ನ ಅಹಮದಾಬಾದ್ ಮೂಲದ ಕಂಪನಿಯನಿಗೆ ಟೆಂಡರ್ ಆಗಿತ್ತು. ಈಗ 33 ಕ್ರಸ್ಟ್ ಗೇಟ್ಗಳ ಪೈಕಿ 16 ಕ್ರಸ್ಟ್ ಗೇಟ್ಗಳ ಒಂದು ತಯಾರಿ ಕೂಡ ನಡೀತಾ ಇದೆ. ಆದರೆ ಇಲ್ಲಿ ವಾಸ್ತವೇ ಸರ್ಕಾರ ಮತ್ತು ಟಿ.ಬಿ ಬೋರ್ಡ್ ಹೇಳ್ತಕ್ಕಂಥದ್ದು ಫೆಬ್ರವರಿ ತಿಂಗಳ ಒಳಗಡೆ ಅಥವಾ ಮಾರ್ಚ್ ಅಂತ್ಯದ ಒಳಗಡೆ ನಾವು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇದ್ರು ಕೂಡ, ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಆದರೆ ಇನ್ನೂ ಕ್ರಸ್ಟ್ ಗೇಟ್ಗಳ ಹೊಸ ಕ್ರಸ್ಟ್ ಗೇಟ್ಗಳೇನು ತಯಾರಾಗ್ತದೆ ಅದು ಭಾಳ ನಿಧಾನಗತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನೋಡಿದ್ರೆ ಇದು ಇನ್ನೂ 5-6 ತಿಂಗಳ ಕಾಲ ಅವಕಾಶ ಬೇಕಾಗುತ್ತಾ ಅನ್ನೋ ಆತಂಕ ರೈತರನ್ನು ಕೂಡ ಕಾಡ್ತಾ ಇದೆ. ಯಾಕೆಂತಂದರೆ 33 ಕ್ರಸ್ಟ್ ಗೇಟ್ಗಳ ಪೈಕಿ ಈಗ 16 ಕ್ರಸ್ಟ್ ಗೇಟ್ಗಳು ಒಂದು ರೆಡಿ ಆಗ್ತಾ ಇರ್ತಕ್ಕಂಥದ್ದು. ಬಹುತೇಕ 70ರಷ್ಟು ಒಂದು 16 ಕ್ರಸ್ಟ್ ಗೇಟ್ಗಳ ಒಂದು ಕೆಲಸ ಕೂಡ ಮುಗ್ತಾ ಇರ್ತಕ್ಕಂಥದ್ದು. ಆದರೆ ಇನ್ನೂ ಪರಿಪೂರ್ಣವಾಗಿ 16 ಕ್ರಸ್ಟ್ ಗೇಟ್ಗಳ ಮುಗಿಬೇಕಾದ್ರೆ ಇನ್ನೂ ತಿಂಗಳಗಟ್ಟಲೆ ಸಮಯ ಕೂಡ ಬೇಕಾಗುತ್ತೆ. ಆದರೆ ಇನ್ನುಳಿರ್ತಕ್ಕಂಥ 17 ಕ್ರಸ್ಟ್ ಗೇಟ್ಗಳ ತಯಾರಿ ಒಂದು ಯಾವಾಗ ರೆಡಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈಗ ಸಮಯ ಯಾಕಂದರೆ ಜೂನ್ ಒಳಗಡೆ ನಾವು ಎಲ್ಲ ಹೊಸ ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸಿದರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇಲ್ಲದಿದ್ದರೆ ಮತ್ತೆ ಜೂನ್ನಲ್ಲಿ ಮತ್ತೆ ಮಳೆಗಾಲ ಪ್ರಾರಂಭವಾದರೆ ಮತ್ತೆ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಿಕ್ಕೆ ಕೂಡ ಕಷ್ಟ ಸಾಧ್ಯ ಆಗುತ್ತೆ. ಯಾಕೆಂದರೆ ಅದು ರೈತರಲ್ಲಿ ಕೂಡ ಒಂದು ಆತಂಕವನ್ನು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗುಜರಾತ್ ಮೂಲದ ಏನು ಅಹಮದಾಬಾದ್ನ ಕಂಪನಿಗೆ ಟೆಂಡರ್ ಆಗಿದೆ. ಆದರೆ ಈ ಒಂದು ಗುತ್ತಿಗೆ ಕಂಪನಿಗೆ ಕೂಡ ಸರ್ಕಾರ ಹಣ ಕೊಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಗಂಭೀರವಾದಂಥ ಆರೋಪವನ್ನು ಕೂಡ ಯಾಕೆಂದರೆ ಈಗಾಗಲೇ 12 ಕೋಟಿ ರೂಪಾಯಿ ಒಂದು ಪ್ರಸ್ತಾವನೆಯನ್ನು ಕೂಡ ಕಳಿಸಿದ್ರು ಕೂಡ ಸರ್ಕಾರ ಇನ್ನೂ ಮಂಜೂರಾತಿ ಮಾಡಿಲ್ಲಕ್ಕಂಥದ್ದು ಕೂಡ ಇಲ್ಲಿ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥ. ಯಾಕೆಂದರೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಕ್ರಸ್ಟ್ ಗೇಟ್ಗಳ ಒಂದು ಏನು ತಯಾರಿ ಆಗ್ತದೆ ಅದಕ್ಕೆ ಆ ಒಂದು ನಿಧಾನಗತಿಯಲ್ಲಿ ನಡಲಿಕ್ಕೆ ಕೂಡ ಅದು ಒಂದು ಕೂಡ ಕಾರಣ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕೂಡ ಈಗ ಅಧಿಕಾರಿಗಳು ಜೊತೆಗೆ ರೈತರು ಕೂಡ ಆರೋಪ ಮಾಡ್ತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿ ಪ್ರಮುಖವಾಗಿ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದ ಕಾರಣಕ್ಕಾಗಿಯೇ ನಾವು ಎರಡನೇ ಬೆಳೆಗೆ ನೀರು ಕೊಡಲ್ಲ ಅನ್ನೋದ್ರ ಏನು ಸರ್ಕಾರ ಮತ್ತು ನೀರಾವರಿ ಸಚಿವರು ಕೂಡ ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿ ವಾಸ್ತವದಲ್ಲಿ ಅದು ಈಗಾಗಲೇ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸೋ ಕಾರ್ಯ ಆರಂಭ ಆಗಬೇಕಾಗಿತ್ತು. ಆದರೆ ಇನ್ನೂ ಕೂಡ ಆರಂಭ ಆಗ್ತಾ ಇಲ್ಲ. ಯಾಕೆಂತಂದರೆ ಇನ್ನೂ ಕ್ರಸ್ಟ್ ಗೇಟ್ಗಳ ತಯಾರಿ ಮಾಡ್ತಕ್ಕಂಥದ್ದೇ ನಡೀತಾ ಇದೆ. ಉಳಿದ 33 ಕ್ರಸ್ಟ್ ಗೇಟ್ಗಳ ಪೈಕಿ 16 ಕ್ರಸ್ಟ್ ಗೇಟ್ಗಳ ತಯಾರಿ ನಡೀತಾ ಇದೆ. ಇನ್ನು 17 ಕ್ರಸ್ಟ್ ಗೇಟ್ಗಳು ಕೂಡ ಯಾವಾಗ ರೆಡಿ ಆಗುತ್ತೆ ಅನ್ನೋದು ಕೂಡ ಇನ್ನೂ ಗೊತ್ತೇ ಇಲ್ಲ. ಯಾಕಂತಂದರೆ ಆ ನಿಟ್ಟಿನಲ್ಲಿ ನೋಡಿದ್ರೆ ಇನ್ನೂ ಇದು ಸಾಕಷ್ಟು ಸಮಯಾವಕಾಶ ಕೂಡ ಬೇಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕೆಂತಂದರೆ ಒಂದು ಕಡೆ ಸರ್ಕಾರ ಅಂದರೆ ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದು ರೀತಿಯ ಗುದ್ದಾಟ ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯದ ಮತ್ತು ಟಿ.ಬಿ ಬೋರ್ಡ್ ಅಂದರೆ ಈಗೇನು ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸ್ಲಿಕ್ಕೆ ಏನು ಅನುದಾನ ಬೇಕಾಗಿತ್ತು, ಅನುದಾನ ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಕಾರಣಕ್ಕಾಗಿ ಕೂಡ ಇದು ಸಾಕಷ್ಟು ವಿಳಂಬ ಆಗ್ತಾ ಇದೆ. ಸಾಕಷ್ಟು ನಿಧಾನಗತಿಯಲ್ಲಿ ಕೂಡ ಕ್ರಸ್ಟ್ ಗೇಟ್ಗಳ ಸಿದ್ಧತೆ ಕಾರ್ಯ ಕೂಡ ನಡೀತಾ ಇರ್ತಕ್ಕಂಥದ್ದು. ಇದು ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಯಾಕೆಂತಂದರೆ ಸರ್ಕಾರ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಗೆ ಅನುದಾನನೂ ಕೂಡ ಬಿಡುಗಡೆ ಬಿಡಬೇಕಾಗುತ್ತೆ. ಗುತ್ತಿಗೆ ಪಡೆದಿರ್ತಕ್ಕಂಥ ಕಂಪನಿ ಕೂಡ ಇನ್ ಟೈಮ್ ಒಳಗಡೆ ಕ್ರಸ್ಟ್ ಗೇಟ್ಗಳನ್ನು ತಯಾರು ಮಾಡಬೇಕಾಗುತ್ತೆ. ಅದಾದಾಗ ಮಾತ್ರ ಇನ್ ಟೈಮ್ ಅಂದರೆ ಕಾಲಮಿತಿಯಲ್ಲಿ ಅಂದರೆ ಜೂನ್ ಮಾರ್ಚ್ ಒಳಗಡೆ ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಇದು ಜೂನ್ ಅಥವಾ ಇನ್ನೂ 5-6 ತಿಂಗಳು ಕೂಡ ಕ್ರಸ್ಟ್ ಗೇಟ್ಗಳನ್ನೇ ತಯಾರು ಮಾಡಲಿಕ್ಕೆ ಆದರೆ ಮುಂದಿನ ವರ್ಷ ಕೂಡ ರೈತರು ಎಲ್ಲೋ ಒಂದು ಕಡೆ ಮತ್ತೆ ಆತಂಕದ ಪರಿಸ್ಥಿತಿಯನ್ನು ಕೂಡ ಎದುರಿಸಬೇಕಾಗುತ್ತೆ. ಯಾಕೆಂದರೆ ಈಗಾಗಲೇ ಎರಡನೇ ಬೆಳೆಗೆ ನೀರು ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ 4 ಜಿಲ್ಲೆಗಳಲ್ಲಿ ಕೂಡ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಈ ನಡುವೆ ಸರ್ಕಾರ ಏನು ಕಾರಣ ಕೊಡ್ತಾ ಇದೆ, ಕ್ರಸ್ಟ್ ಗೇಟ್ಗಳನ್ನು ನಾವು ಅಳವಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರಣ ಕೊಡ್ತಾ ಇದೆ. ಆದರೆ ಇಲ್ಲಿ ಕ್ರಸ್ಟ್ ಗೇಟ್ಗಳ ತಯಾರಿ ಕೂಡ ಸಾಕಷ್ಟು ನಿಧಾನಗತಿಯಲ್ಲಿ ನಡೀತಾ ಇರೋದು ನೋಡಿದ್ರೆ ಮತ್ತೊಂದು ರೈತರ ಆಕ್ರೋಶಕ್ಕೆ ಕೂಡ ಸರ್ಕಾರ ಗುರಿಯಾಗಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಉದ್ಭವ ಆಗೋ ನಿಟ್ಟಿನಲ್ಲಿ ಕೂಡ ಕಾಣ್ತಾ ಇದೆ. ಈಗ 16 ಗೇಟ್ಗಳು ಆಲ್ಮೋಸ್ಟ್ ಅಲ್ಲೂ 80% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಬೇಕಾಗಿರೋದು 32.
32 ಆಗಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬೋದು ಅಂತ. ಸೊ ಅದಾದಮೇಲೆ ಫಿಟ್ ಮಾಡೋದು ಅವರು ಜೂನ್ ಜುಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಳೆ ಶುರುವಾಗ್ತೈತೆ. ಮಳೆ ಅಷ್ಟೊತ್ತಿಗೆ ಶುರುವಾಗಿರ್ತೈತೆ. ಮಳೆಗೆ ಬಂದಿದ್ದ ನೀರೆಲ್ಲ ವಾಪಸ್ಸು ಆಚೆ ಹೋಗ್ತೈತೆ. ಹಿಡಿದಿಡೋಕ್ಕೆ ಆಗಲ್ಲ ಆ ಪರಿಸ್ಥಿತಿ. ಒಟ್ಟಾರೆ 2 ವರ್ಷದ ಬೆಳೆ ಹೋಗ್ತೈತೆ. ಈಗ 2 ವರ್ಷದ್ದು ಇವ್ರು ಹೇಳ್ತಾ ಇರೋದು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತೈತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀರಿ ಅಂತ. ಆ ಥರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವಂಬರ್ ಡಿಸೆಂಬರ್ವರೆಗೂ ಹೋಗ್ಬೋದು. ಅಂದರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದರೆ ಇವ್ರು ಸರಿಯಾಗಿ ಇದನ್ನು ಮಾನಿಟ್ರ್ ಮಾಡ್ತಾ ಇಲ್ಲ. ಈಗ ಬಿಲ್ಲೂ ಕೂಡ ಪೇಮೆಂಟ್ ಆಗಿಲ್ಲಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಆ ಬಿಲ್ ಹೋಗಿ ಅವಾಗೆ ತಿಂಗಳಾನುಗಟ್ಟಲೆ ಆಗಿದೆ. ಇನ್ನೂ ಬಿಲ್ ಪೇ ಆಗ್ತಾ ಇಲ್ಲ. ಯಾಕಂದರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ. ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ. ಒಟ್ಟಾರೆ ಈ ಡ್ಯಾಮಿನ ಪರಿಸ್ಥಿತಿ, ಒಂದು ಕಡೆ ರೈತರು 2ನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ, ಬೀದಿಗಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾಯಿದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚತ್ತೂ ಗಮನವೂ ಇಲ್ಲ. ಈಗ ಈ ಬೆಳೆ ಅಲ್ಲ, ಇನ್ನೊಂದು ಬೆಳೆನೂ ಹೋಗೋವಂಥ ಪರಿಸ್ಥಿತಿ ಮುಂದಿನ ಸರಿ ಬರೋವಂಥದ್ದಕ್ಕೆ ಕಾಣ್ತಾ ಇದೆ. ಇವಾಗಿರೋ ಕೆಲಸ ವರ್ಕು ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷವೂ ಕೂಡ ಬೆಳೆಗೆ ಸಿಗೋ ಅಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ. ಇದು ಸರ್ಕಾರ ಎಚ್ಚೆತ್ತುಕೊಳ್ಬೇಕು, TV ಬೋರ್ಡ್ ಕೂಡ ಎಚ್ಚೆತ್ತುಕೊಳ್ಬೇಕು. ಜೊತೆಗೆ 3 ರಾಜ್ಯಗಳೇನಿದೆ, 3 ರಾಜ್ಯದ ಸರ್ಕಾರಗಳು ಕೂಡ ಎಚ್ಚೆತ್ತುಕೊಂಡು ಇನ್ನು ಕಾಲಮಿತಿ ಒಳಗಡೆ ಹೊಸ ಕೃಷಿಕರನ್ನು ಅಳವಡಿಸಬೇಕು ಅನ್ನೋದು ಕೂಡ ಈ ಭಾಗದ ರೈತರ ಕೂಡ ಒತ್ತಾಯ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.